ನಾನು ಹೇಳಿದೆ ನಿಮಗೆ ಕಾನ್ಫಿಡೆನ್ಸ್, ಫಿಯರ್, ಹೆಸಿಟೇಷನ್, ನೆಗ್ಲಿಜೆನ್ಸ್ ಈ ಬ್ಲಾಕ್ಸ್ ಇದೆ. ಇದಿಷ್ಟನ್ನು ಬ್ರೇಕ್ ಡೌನ್ ಮಾಡ್ಬೇಕಾ? ಎಸ್. ಸರಿಯಾಗಿ ಯೋಚನೆ ಮಾಡಿ. 4 ಬ್ಲಾಕ್ಸ್ ಇದೆ ನನ್ನ ಹತ್ರ. 4 ಬ್ಲಾಕ್ಸ್ ನ ಬ್ರೇಕ್ ಡೌನ್ ಮಾಡ್ಬೇಕಾ? ಎಸ್. ಕಾನ್ಫಿಡೆನ್ಸ್ಗೆ ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ, ಬಟ್ ಎಲ್ಲದನ್ನು ಬ್ರೇಕ್ ಮಾಡ್ಬೇಕು. ನಾನು ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಕಾನ್ಫಿಡೆನ್ಸ್ ಅಂತ ಬರ್ಬೇಕು. ಕಾನ್ಫಿಡೆನ್ಸ್ ನಿನ್ನಲ್ಲಿ ಇಲ್ಲ, ಬರೆಸ್ಕೋಬೇಕು ನೀನು. ಫಿಯರ್ ಇದೆ, ಹೋಗಿಸ್ಬೇಕು ನೀನು. ಹೆಸಿಟೇಷನ್ ಇದೆ, ಕಳಿಸ್ಬೇಕು ನೀನು. ನೆಗ್ಲಿಜೆನ್ಸ್ ಇದೆ, ಮರ್ತು ಬಿಡ್ಬೇಕು ಅದನ್ನ ನೀನು. ಎಲ್ಲದನ್ನು ಬ್ರೇಕ್ ಡೌನ್ ಮಾಡ್ಬೇಕು. ಯಾವ ರೀತಿ? ನಾನೊಂದು ಇಂಗ್ಲಿಷ್ ಅಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಮೂಲಕ ನಿಮಗೆ ನಾನು ಅದನ್ನ ಬ್ರೇಕ್ ಡೌನ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ? ಕರೆಕ್ಟಾ? ಎಸ್ ಮ್ಯಾಮ್. ನಿಮಗೆ ಇಂಗ್ಲಿಷ್ ಅಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗೊತ್ತಾ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. No. Comparison. Degrees of comparison. ಗೊತ್ತಾ? Yes. ಓದಿಲ್ವಾ? I heard, but ಹೇಳಿ. I am not remember. You are not remembering. Yes. Fine, no problem. ಡಿಗ್ರಿ ಅಂದ್ರೆ Yes. ಹಳ್ಳಿಗೆ ಹೋದ್ರೆ ಆಲಿಗೆ ಡಿಗ್ರಿ ಇರ್ತಾರೆ. Yes. ಜ್ವರ ಬಂದ ಹಾಸ್ಪಿಟಲ್ಗೆ ಹೋದ್ರೆ ಡಿಗ್ರಿ ಇರ್ತಾರೆ. ಏನನ್ನ ಫೈಂಡ್ ಮಾಡಕ್ಕೆ, ಏನನ್ನ ಮೆಜರ್ ಮಾಡಕ್ಕೆ, ಕ್ವಾಲಿಟಿ ಮೆಷರ್ ಮಾಡಕ್ಕೆ. ಜ್ವರ ಯಾವ ಕ್ವಾಲಿಟಿ ಇದೆ? ಹೈ ಕ್ವಾಲಿಟಿ ಇದೆಯಾ, ಕಮ್ಮಿ ಕ್ವಾಲಿಟಿ ಇದೆಯಾ ಅಂತ. ಕರೆಕ್ಟಾ? ಹಾಲು ನೀರ್ ಮಿಕ್ಸ್ ಮಾಡಿದಾರ, ನೀರ್ ಮಿಕ್ಸ್ ಮಾಡಿಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳಕ್ಕೆ. ಗುಡ್ ಬ್ಯಾಡ್ ಆಗಿದ್ಯಾ, ಎಸ್ ಇಲ್ಲ ಬ್ಯಾಡ್ ಆಗಿದ್ಯಾ ಅಂತ. ಡಿಗ್ರಿ ಅರ್ಥ ಆಯ್ತಾ? ಡಿಗ್ರಿ ಅಂದ್ರೆ ಏನು? ಇಲ್ಲೂ ಕೂಡ ನಾವು ಟೀಚರ್ಸ್ ನ ಕೂಡ ಡಿಗ್ರೀಸ್ ಮೂಲಕ ಕಂಪೇರ್ ಮಾಡ್ತೀವಿ. ಮ್ಯಾಮ್, ಇಫ್ ಯು ಆರ್ NTT, ಇಫ್ ಯು ಆರ್ PPT, so you should go for nursery classes, ma'am. If you are D8, go for 1 to 4th, ma'am. If you are B8, go to 6th, go to high school, ma'am. We say right? ಇಲ್ಲೂ ಕೂಡ ನಾವು ಡಿಗ್ರೀಸ್ ಇಟ್ಕೊಂಡು ಕಂಪೇರ್ ಮಾಡಲ್ವಾ? ಎಸ್ ಮ್ಯಾಮ್. ಮಾಡ್ತೀರಾ? ಮಾಡ್ತೀರಾ? ಕರೆಕ್ಟಾ ಮಾ? ಎಸ್. ಅಂದ್ರೆ ನೀನ್ ಚಿಕ್ಕ ಮಕ್ಕಳು ಚಿಕ್ಕ ಕ್ಲಾಸಿಗೆ ಹೋಗ್ಬೇಕು ಅಂತಂದ್ರೆ ನೀನ್ NTT ಮುಗಿಸಿದ್ರೆ ಯು ಆರ್ ಎಲಿಜಿಬಲ್. ನೀನ್ D8 ಮಾಡಿದ್ರೆ ನೀನ್ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ಮಕ್ಕಳನ್ನ ಕಲಿಸ್ಲಿಕ್ಕೆ ನೀನ್ ಎಲಿಜಿಬಲ್. ನೀನ್ BA ಮಾಡಿದ್ರೆ ನೀನು ಹೈಸ್ಕೂಲ್ಗೆ ಪಾಠ ಮಾಡೋದಕ್ಕೆ ಎಲಿಜಿಬಲ್. ರೈಟ್? ಎಸ್ ಮ್ಯಾಮ್. ಡಿಗ್ರೀಸ್ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಕಂಪ್ಯಾರಿಸನ್ ಮಾಡ್ತೀವಿ. ನೀವು ಇನ್ನೊಬ್ಬ ವ್ಯಕ್ತಿ ಜೊತೆ ಕಂಪೇರ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಇಷ್ಟನಾ? ನೋ ಮ್ಯಾಮ್, ನೋ. ನೀವೇನಾಗಿರ್ಬೇಕು? ನಾವೇ ಕೇಪಬಲ್ ಇರಬೇಕು. ಕೇಪಬಲ್ ಆಗಿರ್ಬೇಕು. ಎಸ್. ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಎಸ್. ಅಡ್ಮೈರಬಲ್ ಆಗಿರ್ಬೇಕು. ಅಬಂಡೆಂಟ್ ಆಗಿರ್ಬೇಕು. ಅವಾಗ ನಿಮ್ಗೆ ಯಾರು ಕಂಪ್ಯಾರಿಸನ್ ಇರಲ್ಲ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವೇನ್ ಹೇಳ್ತೀವಿ ಗೊತ್ತಾ? ನಿಮಗೆ ನಿಮ್ ಟೀಚರ್ಸ್ ಟೀಚ್ ಮಾಡ್ಬೇಕಾದ್ರೆ ನಿಮಗೆ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್, comparative degree. The next last point is superlative. ಇದು ನಮಗೆ ಗೊತ್ತಿತ್ತು ಮ್ಯಾಮ್. ಎಸ್, ಬಟ್ ನಾಟ್ ರಿಮೆಂಬರ್. ನಮ್ಗೆ ಹೆಸಿಟೇಷನ್ ಮ್ಯಾಮ್, ತಪ್ಪೇನೋ ಅಂತ ಹೇಳಕ್ ಭಯ ಇದೆ. ಅದಕ್ಕೆ ನಾನು ಹೇಳಿ ವಾಟ್ ಈಸ್ ಪಾಸಿಟಿವ್? ವಾಟ್ ಈಸ್ ಪಾಸಿಟಿವ್ ಅರ್ಥ ಹೇಳಿ. ಪಾಸಿಟಿವ್ ಅಂದ್ರೆ ಏನು? ಗುಡ್. ಗುಡ್ ಥಿಂಕಿಂಗ್. ಪಾಸಿಟಿವ್ ಮೀನ್ಸ್ ಪಾಸಿಟಿವ್ ಥಿಂಕಿಂಗ್, ಒಳ್ಳೆಯದನ್ನ ಥಿಂಕ್ ಮಾಡಿ ತಗೊಳ್ಳೋದು. ಈಗ ನಾನು ನಿಮ್ಮನ್ನ ಡಿಸ್ಕ್ರೈಬ್ ಮಾಡಬೇಕು. ನಿಮ್ಮನ್ನ ಡಿಸ್ಕ್ರೈಬ್ ಮಾಡಬೇಕು. ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀನಿ? ನೆಗೆಟಿವ್. ಹಾ, ನೆಗೆಟಿವ್.
ಅಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಅವ್ರನ್ನ ಶಿ ಇಸ್ ವೆರಿ ಗುಡ್ ಅಂತ ಹೇಳು. Positive. ಪಾಸಿಟಿವ್. ಅಲ್ಲಿ ನಾನು ಒಂದು ಗುಡ್ ಅನ್ನೋದನ್ನ ಎಕ್ಸ್ಟ್ರಾ ಸೇರಿಸಿದೆ ಅಲ್ವಾ? Yes. ಸೇರಿಸಿದ್ನ ಇಲ್ವಾ ನಾನು? ಸೇರಿಸಿದ್ನ ಇಲ್ವಾ? ಸೇರಿಸಿ. ಕರೆಕ್ಟಾ? ಎಸ್. ಪಾಸಿಟಿವ್. ಸೆಕೆಂಡ್ ಕಂಪ್ಯಾರಿಟಿವ್. Comparative. ಅವ್ರು ಗುಡ್ See, ಬೇಡ. Bhavya ma'am is better than Kalpana ma'am. ಇಲ್ಲಿ ಇಬ್ಬರು ವ್ಯಕ್ತಿ ಇದ್ದಾರೆ. ನಾನು ಹೇಳಿದೆ ಭವ್ಯ ಮೇಡಮ್ ಇಸ್ ಬೆಟರ್ ದ್ಯಾನ್ ಕಲ್ಪನಾ. ಕಲ್ಪನಾ ಮ್ಯಾಮ್. ಭವ್ಯ ಮೇಡಮ್ ಗುಡ್, ಕಲ್ಪನಾ ಮ್ಯಾಮ್ ಗುಡ್. ಬಟ್ ಇಲ್ಲಿ ಇವ್ರಿಬ್ರು ಮಧ್ಯೆ ಬಂದಾಗ ಬೆಟರ್. ಭವ್ಯ ಮ್ಯಾಮ್ ಬೆಟ್ರು. ಅವ್ರಿಗಿಂತ ಸ್ವಲ್ಪ ಜಾಸ್ತಿ. ಪಾಸಿಟಿವ್ ಆಗಿ ನಾವು ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಮಾತ್ರ ಮಾತಾಡ್ಕೊಳ್ತೀನಿ. ಕಂಪ್ಯಾರಿಟಿವ್ ಆಗಿ ಮಾತಾಡಬೇಕಾದ್ರೆ ನಾನು ಇಬ್ಬರು ವ್ಯಕ್ತಿಗಳ ನಡುವೆ ಮಾತಾಡ್ಕೊಳ್ತೀರಿ. ಸೊ ಸೂಪರ್ಲೇಟಿವ್ ಆಗಿ ಮಾತಾಡ್ಬೇಕಂದ್ರೆ ನಾನು ಸುಪ್ರೀಂ, ನನ್ನ ಬಿಟ್ಟು ಯಾರು ಇಲ್ಲ ಅಂತ ಮಾತಾಡ್ತೀನಿ. ಸಿಂಪಲ್ ಅಡ್ಜೆಕ್ಟಿವ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ನಿಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕಂಪ್ಯಾರಿಟಿವ್, ಇಲ್ಲಿ ಒಂದು ಸೂಪರ್ಲೇಟಿವ್. ಏನಿದು? ಸೂಪರ್ಲೇಟಿವ್. ಸೂಪರ್ಲೇಟಿವ್ ಅಂತ ಹೇಳ್ತೀನಿ. ಇಲ್ಲೂ ಒಂದು ನಾನು ಟ್ರೈನ್ ಹತ್ಕೊಂಡು ಇಲ್ಲಿಗೆ ಬರ್ಬೇಕಾ? ಮೊನ್ನೆ ನಾನು ನಿಮ್ಗೆ ಹೇಳಿದೆ ಟ್ರೈನ್ ಹತ್ಕೊಂಡು ಸೂಪರ್ಲೇಟಿವ್ ಬರ್ಬೇಕಾ, ಬಸ್ ಹತ್ಕೊಂಡು ಬರ್ಬೇಕಾ, No. ಸೈಕಲ್ ಅಲ್ಲಿ ಬರ್ಬೇಕಾ, ನಡ್ಕೊಂಡು ಬರ್ಬೇಕಾ, ಡೈರೆಕ್ಟ್ ಫ್ಲೈಟ್. ಫ್ಲೈಟ್ ಅಲ್ಲಿ ಬರ್ಬೇಕಾ? ಏನಲ್ಲಿ ಬರ್ಬೇಕು? ಈ ಕಡೆಗೆ ನಾವು. ಸೊ ಪಾಸಿಟಿವ್ ಇಂದ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ತೀರಾ. ಹಾಗೆ ನಾವು ಸೂಪರ್ಲೇಟಿವ್ ಆಗ್ಬೇಕು ಅಂದ್ರೆ ಏನ್ರಲ್ಲಿ ಬರ್ಬೇಕು? ಯಾವ್ದ್ರಲ್ಲಿ ಬರ್ಬೇಕು ನೀವು? ಸೊ ಯಾವ ರೀತಿ ಬರ್ಬೇಕು? ಬರ್ಡ್ ಫ್ಲೈ ಮಾಡೋದೇ ಫ್ಲೈ ಮಾಡ್ಕೊಂಡು ಬರ್ಬೇಕು. ಏನ್ರಲ್ಲಿ? ಫ್ಲೈಟ್. ಏನಿದು? ಫ್ಲೈ. ಫ್ಲೈಟ್. ಹೆಂಗೆ ಮ್ಯಾಮ್? ಹೆಂಗೆ ಮ್ಯಾಮ್? ಹೇಳ್ಕೊಡಿ ಮ್ಯಾಮ್. ಹೆಂಗೆ ಮ್ಯಾಮ್? ಹೇಳ. ಎಸ್ ಮ್ಯಾಮ್. ಇದಕ್ಕೊಂದು ಫೀಚರ್ ಇದೆ, ಇದಕ್ಕೊಂದು ಫೀಚರ್ ಇದೆ, ಇದಕ್ಕೊಂದು ಫೀಚರ್ ಇದೆ. ಹೇಳ. ಎಸ್ ಮ್ಯಾಮ್. ಪಾಸಿಟಿವ್. ಪಾವನಿ is short girl. ಪಾವನಿ short girl. ಪಾವನಿ is shorter than Divya. Yes. ಪಾವನಿ is shorter than Divya. ಪಾವನಿ is shorter than Divya. Divya is tallest. ಸೂಪರ್ಲೇಟಿವ್. ಈಗ ನಾನು ಡಿಗ್ರಿಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಪಾವನಿ ಅಲ್ವಾ? Yes, Tall, ma'am. taller, Taller. ಈಗ ನಿಮ್ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದಾಗ ಇದನ್ನ ನಾವು ಹೇಳ್ತೀರಿ ಗುಡ್, ಬೆಟರ್, ಬೆಸ್ಟ್. ಏನ್ ಹೇಳ್ತೀರಿ? ಗುಡ್, ಬೆಟರ್, ಬೆಸ್ಟ್. ಏನನ್ನ ಹೇಳ್ತೀರಿ? ಗುಡ್, ಬೆಟರ್, ಬೆಸ್ಟ್. ಗುಡ್ ಅಷ್ಟೇ ನಾನು ಆಗ್ಬೇಕಾ, ಇಲ್ಲ ನಾನು ಬೆಟರ್ ಬೇರೆಯವರಿಗಿಂತ ಆಗ್ಬೇಕಾ, ಬೆಸ್ಟ್. ನಾನು ಎಲ್ಲರಿಗಿಂತ ಯಾರು ನನ್ನ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲೂ ಇಲ್ಲ, ನಾನು ಬೆಸ್ಟ್ ಆಗ್ಬೇಕಾ? ಬೆಸ್ಟ್ ಆಗ್ಬೇಕು. ಹೀಗೆ ಹೇಳಿ ನೀವೇನಾಗ್ಬೇಕು ಅನ್ಕೊಂಡಿದ್ದೀರಾ? ಈ ಕಿಟಕಿ ಶೇಕ್ ಆಗ್ಬೇಕು ನಾವು ಸೌಂಡ್ ಮಾಡಿದ್ರೆ. ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನೀವು ಬೆಸ್ಟ್ ಆಗ್ಬೇಕು. ಯಾವತ್ತೂ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ತಾರ ಆಗ್ಬಾರ್ದು. ಈಗ ಮಾರ್ಕ್ಸ್ ಬರುತ್ತೆ ಫೈನಲ್ ಅಲ್ಲಿ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಮಾಮ್ ಐ ಗಾಟ್ 60%. ಗುಡ್ ಮಾಮ್. Say loudly. ಗುಡ್ ಮ್ಯಾಮ್. ಹೌದು 60% ಫಸ್ಟ್ ಕ್ಲಾಸ್ ಗುಡ್ ಡೇ. ಎಸ್. ಗುಡ್ ಡೇ. ಆದ್ರೆ ದಿವ್ಯಾಗಿಂತ ಗುಡ್ಡ ಇಲ್ಲ. ದಿವ್ಯಾ 74%. ದಿವ್ಯಾ 74%. ದಿವ್ಯಾಗೆ 74% ಗುಡ್ಡು. ಪಾವನಿಗಿಂತ ಬೆಟರ್. Better. ಪಾವನಿಗಿಂತ Better. ಬೆಟರ್. ಆದ್ರೆ ದಿವ್ಯಾ ಬೆಸ್ಟ್ ಅಲ್ಲ. No. ಹೋಲ್ ಕ್ಲಾಸ್ಗೆ ವೈಷ್ಣವಿ ಗಾಟ್ 100%. She is the best. ಶಿ ಇಸ್ ದ ಬೆಸ್ಟ್. ಅವಳನ್ನ ಯಾರಾದ್ರೂ ಬೀಟ್ ಮಾಡಕ್ಕಾಗತ್ತಾ? No. ಕಂಪೇರ್ ಮಾಡ್ಕೊಳಕ್ಕಾಗತ್ತಾ ಅವಳ ಜೊತೆ? No. ಅವಳನ್ನ ನೀವು ಬೇರೆ ಗುಡ್ ಅಂತ ಹೇಳಕ್ಕಾಗತ್ತಾ? No, best. ಅವಳಿಗೆ ಅವಳು ಗುಡ್ಡು, ಹಾಗೆ ಅವಳು Best. ಬೆಸ್ಟ್.
ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಬೆಸ್ಟ್. ಅದೇ ವೈಶುಗೆ ಮಿಸ್ ಆಗಿ 90% ಬಂತು ಡಿಸ್ಟ್ರಾಕ್ಷನ್ಸ್ ಇಂದ. ನಮ್ಮ ಎಫೆಕ್ಟಿವ್ ಕಾಲು ಎಳೆಯೋರಿದಾರಲ್ಲ ಅವರಿಂದ 90 ಬಂತು. ಸ್ಕೂಲಿಗೆ ಫಸ್ಟ್ ಅವಳೆ. ಎಲ್ಲಿಗೆ ಫಸ್ಟ್ ಅವಳು? ಸ್ಕೂಲಿಗೆ ಫಸ್ಟ್. ಸ್ಕೂಲಿಗೆ ಫಸ್ಟ್. ಇಲ್ಲಿ ಹೇಳ್ತೀನಿ ನಾನು, ವೈಷ್ಣವಿ ಈಸ್ ಗುಡ್ ಇನ್ ಹಿಲ್ಸೈಡ್ ಪಬ್ಲಿಕ್ ಸ್ಕೂಲ್. ಆದ್ರೆ ಪಕ್ಕದ ಸ್ಕೂಲಲ್ಲಿ 92% ಬಂದಿರುವಂತ ಮಗು ಇದೆ. ಬೆಸ್ಟ್. ಯು ಆರ್ ನಾಟ್ ಬೆಟರ್ ದೆನ್ ದಟ್ ಗರ್ಲ್. ನೀನು ಅವಳಿಗಿಂತ ಬೆಟರ್ ಅಲ್ಲ, ಅವನಿಗಿಂತ ನೀನು ಬೆಟರ್ ಅಲ್ಲ, ನೀನ್ ಬೆಸ್ಟ್ ಕೂಡ ಅಲ್ಲ. ನೀನೇನಾಗಲ್ಲ? ಬೆಸ್ಟ್. ನೀನ್ ಬ್ರೇಕ್ ಮಾಡ್ಬೇಕಾಗಿರೋದು ನಿನ್ನ ಸ್ಕೂಲಲ್ಲಿ ಇರುವಂತ ನಿನ್ನ ಫ್ರೆಂಡ್ಸ್ ನಂಬರ್ನಲ್ಲ. ನೀನ್ ಬ್ರೇಕ್ ಮಾಡ್ಬೇಕಾಗಿರೋದು SSLC ಬೋರ್ಡ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬರ್ಬೇಕು. ಇದನ್ನ ಕಲ್ತ್ಕೊಳ್ಳಿ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಒಂದು ದಿನ ಒಂದ್ ಲೆಸನ್ ಓದ್ಬಿಟ್ಟು ಮುಗಿಸ್ಬಿಟ್ರೆ ಸಾಕಪ್ಪ, ಇವತ್ತೊಂದು ಕೆಲಸ ಮಾಡ್ಬಿಟ್ಟೆ, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ಸಾಕಪ್ಪ, ಇವತ್ತು 4 ಸೆಂಟೆನ್ಸ್ ಬರ್ದ್ಬಿಟ್ಟೆ ಅಪ್ಪ ಸಾಕಪ್ಪ ಅಂತ ಅನ್ಕೊಳ್ಳೋ ಅಂತ ಮನಸ್ಥಿತಿ ನಮ್ಮಲ್ಲಿದೆ. ಈಗ ನೀವು ಬ್ರೇಕ್ ಡೌನ್ ಮಾಡ್ಬೇಕಾಗಿರೋದು ಅಲ್ಲಿ. ವೈಷ್ಣವಿ ಬೆಸ್ಟ್ ಆಗ್ಬೇಕು ಅಂದ್ರೆ 100ಗೆ 100 ತಗೋಬೇಕು, ಬೆಸ್ಟ್. ಇಲ್ಲ ಅಂದ್ರೆ 100 ಜನ ನೀನ್ ಕಂಪೇರ್ ಮಾಡ್ತಾರೆ, ನಿನ್ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ಇರ್ತಾರೆ, ಕ್ರೌಡೇ ಇರುತ್ತೆ. ಅರ್ಥ ಆಯ್ತಾ? ಇಲ್ಲ ನಾನು ಸುಮ್ಮನೆ ಒಂದು 60% ತಗೊಂಡು ಕಾಲೇಜ್ಗೆ ಇರ್ತೀನಿ, ಸುಮ್ಮನೆ ಗುಡ್ ಆಗಿರ್ತೀರಾ, ಪಾಸ್ ಅಂತೂ ಆಗಿರ್ತೀರಾ, ಜಸ್ಟ್ ಗುಡ್ ಆಗಿರ್ತೀರಾ. ಬೆಸ್ಟ್ ಆಗ್ಬೇಕಾ ಗುಡ್ ಆಗ್ಬೇಕಾ? ಬೆಸ್ಟ್. ಇವೆಲ್ಲ ಮಾಡ್ಬೇಕಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ಬೇಕು. ಎಸ್. ಹೆಂಗೆ ಇನ್ಕ್ರೀಸ್ ಮಾಡ್ಕೊಂತೀರಾ ಕಾನ್ಫಿಡೆನ್ಸ್ ಲೆವೆಲ್ನ?